ಇವಾಗ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ನಾವು ಕಿಚನ್ ಎಷ್ಟು ನೀಟ್ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಗಲೀಜಾಗಿ ಹೋಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕ್ಲೀನ್ ಮಾಡ್ಕೊಳ್ತೀರ. ನಾನು ಇವಾಗ ಒಂದು ಸ್ವಲ್ಪ ಫ್ರೀ ಇದೆ, ಅಂದರೆ ದಿನ ಮಾಡ್ಕೊಂಡಲ್ವಾ ಅಂತ ಏನಿಲ್ಲ, ಮಾಡ್ಕೊಡ್ತೀವಿ. ಫ್ರೀ ಇದ್ದಾಗ ಸ್ವಲ್ಪ ಇನ್ನು ಜಾಸ್ತಿನೇ ಮಾಡ್ತೀವಿ. ಇವಾಗ ನಾನು ಇವಷ್ಟು ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಮನೆ ನೋಡೋಂಗಿರಲ್ಲ, ಹಂಗಾಗ್ಬಿಡುತ್ತೆ. ಸೋಪ್ ಹಚ್ಚಿ ಚೆಂದ ಕ್ಲೀನ್ ಮಾಡಬೇಕು. ಮನೆ ಅನ್ನೋದು ಪ್ರತಿ ಹೆಣ್ಮಕ್ಳ ಟಾಸ್ಕ್. ಅದು ಪ್ರತಿ ಹೆಣ್ಮಕ್ಳ ಜವಾಬ್ದಾರಿ ಕೂಡ ಹೌದು. ಎಷ್ಟೊಂದು ಜನ ಹೇಳ್ತಾರೆ ಮನೆ ಇಟ್ಟಿಟ್ಕೊಳಲ್ಲ, ಆಮೇಲೆ ಎಷ್ಟೊಂದು ಜನ ಹೇಳ್ತಾರೆ ಮನೇಲಿ ಏನು ಕೆಲಸ ಮಾಡ್ತೀಯ, ಏನಿರುತ್ತೆ ನಿನ್ನ ಕೆಲಸ ಅಂತ ಪ್ರತಿ ಗಂಡು ಮಕ್ಕಳ ಡೈಲಾಗ್ ಅದು. ಬಟ್ ಅವ್ರಿಗೇನು ಗೊತ್ತಿರಲ್ಲ, ಜಸ್ಟ್ ಅಡುಗೆ ಮಾಡ್ತಾಳೆ, ನನಗೆ ಕೊಡ್ತಾಳೆ ಅನ್ನೋದಷ್ಟೇ ಗೊತ್ತಿರುತ್ತೆ. ಮನೆ ಪ್ರತಿಯೊಂದು ಮೂಲೆಗೂ ಆಕೆಯ ಹಕ್ಕಿರುತ್ತೆ. ಪ್ರತಿಯೊಂದು ಮೂಲೆಯಲ್ಲೂ ಅವಳು ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡಿಲ್ಲ ಅಂದರೆ ಮನೆ ಸ್ವಲ್ಪನೂ ನೀಟಾಗಲ್ಲ. ಮನೆ ಚೆನ್ನಾಗಿರಬೇಕು. ಮನೆ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮನಸ್ಸು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ. ಆಮೇಲೆ ಲಕ್ಷ್ಮಿ ಒಲಿಬೇಕು ಅಂದರೆ ನಮ್ಮ ಮನಸ್ಸು, ನಮ್ಮ ಪ್ರತಿಯೊಂದು ಮೂಲೆ ಕೂಡ ಸ್ವಚ್ಛವಾಗಿರಬೇಕು. ಆಗ ಲಕ್ಷ್ಮಿ ನಮ್ಮ ಮನೆಗೆ ಒಲಿತಾಳೆ. ಇಲ್ಲ ಅಂದರೆ ಲಕ್ಷ್ಮಿ ಖಂಡಿತ ಬರಲ್ಲ. ಆಲ್ಮೋಸ್ಟ್ ಜಾಸ್ತಿ ನಾವು ನೀಟಿಟ್ಕೊಂಡಿಲ್ಲ ಅಂದರೂ ಕಡಿಮೆನಾದರೂ ನಾವು ನೀಟಿಟ್ಕೋಬೇಕಾಗುತ್ತೆ. ಆವಾಗಲಾದರೂ ಲಕ್ಷ್ಮಿ ಸ್ವಲ್ಪ ಇದ್ದಾರೆ ಅಂತನಾದರೂ ಸ್ವಲ್ಪ ಒಲಿತಾಳೆ. ಇದು ಪ್ರತಿಯೊಬ್ಬರು ಹೇಳ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ನೀಟ್ ಮಾಡ್ತಾರೆ. ಅದರಲ್ಲೂ ನಾನು ಕೂಡ ಇವಾಗ ಅಂದರೆ ದಿನ ಆಗಿಲ್ಲ ಅಂದರೂ ಒಂದು 2 ಡೇಸು 3 ಡೇಸ್ಗೊಮ್ಮೆ ನಾವು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ನಾವು ಕೆಲಸ ಎಲ್ಲ ಮಾಡಿರ್ತೀವಿ, ಅದರಲ್ಲೆಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಮಾಡಿರ್ತೀವಿ, ಎಲ್ಲ ಸಿಡಿದಿರುತ್ತೆ, ಎಲ್ಲ ಆಗಿರುತ್ತೆ, ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತೇವೆ, ಫುಲ್ಲು ಸ್ವಲ್ಪ ನೀಟ್ ಇಟ್ಕೋಬೇಕು. ಇಲ್ಲ ಅಂದರೆ ಇರುವೆಗಳು, ಗೊದ್ದ ಏನಾದರೂ ಓಡಾಡ್ತಾ ಇರ್ತವೆ. ಆಮೇಲೆ ಅದು ನಮ್ಮ ಬಾಡಿಗೆ ಬಂದು ನಾವು ಸ್ವಲ್ಪ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ಮನೆಯನ್ನು ನೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮನೆಯನ್ನು ಚಂದವಾಗಿ ಇಟ್ಕೊಂಡಷ್ಟು ನಮ್ಮ ಮನಸ್ಸು, ನಮ್ಮ ಆರೋಗ್ಯ ಎಲ್ಲದೂ ಕೂಡ ಚೆಂದ ಇರುತ್ತೆ. ಕ್ಲೀನಿಂಗ್ ಮಾಡಿಲ್ಲ ಅಂದರೆ ಮನೆ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗಿಬಿಡುತ್ತೆ. ನಮ್ಗೆ ಸುಸ್ತಾಗುತ್ತೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ ಅಂತಂದರೆ ಸ್ವಲ್ಪನಾದರೂ ನಾವು ನೀಟ್ ಮಾಡ್ಕೋಬೇಕು. ನಮಗೂ ಕೆಲವೊಮ್ಮೆ ಹುಷಾರಿಲ್ದಂಗೆ ಆಗುತ್ತೆ, ಸುಸ್ತಾಗುತ್ತೆ, ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತೀನಿ, ಅವಾಗ ಮಾಡೋಕ್ಕೋಗಲ್ಲ. ಯಾವಾಗ ಆರಾಮಿರ್ತೀವೋ ಅವಾಗ ನಾವು ಮಾಡಬೇಕು. ಆವಾಗಲೇ ಮನೆ ಸ್ವಚ್ಛ ಆಗಿಬಿಡುತ್ತೆ. ಡೈಲಿ ಕೆಲವೊಬ್ರಿಗೆ ಆಗಲ್ಲ, ಕೆಲವೊಬ್ರಿಗೆ ಆಗುತ್ತೆ. ಕೆಲವೊಬ್ಬರು ಆಫೀಸು ಹೋಗ್ತಿರ್ತೀರ, ಕೆಲವೊಬ್ಬರು ಸ್ವಲ್ಪ ಕೆಲಸ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲೂ ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಸಮಯ ಇಟ್ಬಿಟ್ಟು ನಾವು ಮಾಡಬೇಕು. ಆವಾಗ ನೀಟಾಗೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಇಲ್ಲಾಂದರೆ ನೀಟ್ ಆಗಲ್ಲ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರಬೇಕಪ್ಪ ಅಂದರೆ, ಮನೆ ಕ್ಲೀನ್ ಮಾಡ್ತಾರೆ. ನಾನು ನಿಮಗೆ ಸ್ವಲ್ಪ ಮೋಟಿವೇಶನ್ಸ್ ಹೇಳ್ತೇನೆ. ಏನು, ಇವಾಗ ನಾವು ಮದುವೆ ಮಾಡಿ ಕೊಡ್ತೇವೆ, ಒಂದೊಳ್ಳೆ ಮನೆತನಕ್ಕೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಒಬ್ಬರು ಮನೆಗೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ನೋಡಿ ಮಾಡಿ ಕೊಡಬೇಕಾಗತ್ತೆ. ಇವಾಗ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ಬರೀ ಅದೇ ಆಗುತ್ತೆ ಕೇಸ್ಗಳು. ನಾನು ಅಷ್ಟು ಬಂಗಾರ ಕೊಟ್ಟೆ, ಇಷ್ಟು ಬಂಗಾರ ಕೊಟ್ಟೆ, ಅಷ್ಟು ಬೆಳ್ಳಿ ಕೊಟ್ಟೆ, ನನ್ನ ಮಗಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೊಟ್ಟೆ ಅಂತ ಹೇಳ್ತೀರಲ್ಲ ನೀವು. ಅಷ್ಟೊಂದು ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂದಾಗ ನೀವು ಯೋಚನೆ ಮಾಡಬೇಕಾಗತ್ತೆ, ಆ ವ್ಯಕ್ತಿ ನಿನ್ನ ಮಗಳನ್ನು ನೋಡ್ಕೊಳ್ತಾನ ಅನ್ನೋದು ನೀವು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಯೋಚನೆ ಮಾಡಿ ನಿಮ್ಮ ಮನೆಯ ದೀಪವನ್ನು ಇನ್ನೊಂದು ಮನೆಗೆ ಕಳಿಸ್ಬೇಕಾಗತ್ತೆ. ಅವನು ಅಷ್ಟೊಂದೆಲ್ಲ ಕೊಟ್ಟರು ಅವ್ನು ಇಸ್ಕೊಳ್ತಾ ಇದ್ದಾನೆ. ನೀವು ಅಷ್ಟೊಂದು ಆಸ್ತಿ, ಅಂತಸ್ತು, ಒಡವೆ, ಬಟ್ಟೆ ಎಲ್ಲನೂ ನೀವು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ, ತುಂಬ 10 ಲಕ್ಷ 20 ಲಕ್ಷ ಮಕ್ಕಳು ಮದುವೆಗೋಸ್ಕರನೇ ಖರ್ಚು ಮಾಡಿ ನೀವು ಅವರಿಗೆ ಕೊಡ್ತೀರಾ ಅಂತ ಅಂದಾಗ, ಅವ್ರು ಇಸ್ಕೊಳ್ತಾ ಇದ್ದಾರೆ ಅಂದಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳಲ್ಲ. ಅವರ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಯಾರು ದುಡ್ಡಿಗೆ ಆಸೆ ಪಡ್ತಾರೋ, ಅದು ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡ್ತಾರೋ ಅವರು ಯಾವತ್ತೂ ಯಾರನ್ನು ನೋಡ್ಕೊಳಲ್ಲ. ತನ್ನ ಸ್ವಂತ ದುಡಿಮೆಯಲ್ಲಿ ನೋಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕೋರು ಒಂದು ಕಡೆ ಆದರೆ, ವರದಕ್ಷಿಣೆಯನ್ನು ಕಿರುಕುಳ ಕೊಟ್ಟು ತವ್ರ ಮನೆ ಆಸ್ತಿ ಅಂತಸ್ತು, ಒಡವೆ ಇವುಗಳನ್ನೆಲ್ಲ ಆಸೆ ಪಡೋ ವ್ಯಕ್ತಿ ಇನ್ನೊಂದು ಕಡೆ ಆಗ್ತಾರೆ. ಅದಕ್ಕೆ ನೋಡಿ ಮಾಡಿ ನೀವು ಒಂದು ಹುಡುಗಿ ಇಷ್ಟಪಡ್ತಾರೆ ಅಂದಾಗ 100 ಸಲ ಯೋಚನೆ ಮಾಡ್ತೀರಾ. ಆ ಹುಡುಗನ ಇಷ್ಟಪಟ್ಟಿರೋಂತಹ ವ್ಯಕ್ತಿಗೆ ಕೊಡೋದಕ್ಕೆ ಅಪೋಸ್ ಮಾಡ್ತೀರಾ. ಅದನ್ನು
ಇಷ್ಟಪಡಲ್ಲ, ನೀವು ಕೊಡೋದಿಲ್ಲ. ಅದೇ ಥರ ಒಂದು ನೀವಾಗಿ ಸೆಲೆಕ್ಷನ್ ಮಾಡಿರ್ತಕ್ಕಂತಹ ಹುಡುಗನೂ ಕೂಡ ಕರೆಕ್ಟ್ ಇದ್ದಾನಾ, ತಪ್ಪಿದಾನ, ರಾಂಗ್ ಇದ್ದಾನಾ ಅಂತ ಯೋಚನೆ ಮಾಡಿ ನೀವು ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಮಕ್ಕಳ ಲೈಫು ನಿಮ್ಮ ಕೈಯಲ್ಲಿರುತ್ತೆ. ಆಮೇಲೆ ಇನ್ನೊಂದು ಹೆತ್ತವರಿಗೆ ಇನ್ನೊಂದು ಹೇಳ್ತೇನೆ, ಯಾವುದೇ ಹೆಣ್ಮಕ್ಳಾದರೂ ಸ್ವಲ್ಪ ಕಷ್ಟ ಆದರೆ ತಾಯಿ ಮನೆಗೆ ಹೇಳೋದು, ತಾಯಿ ಹತ್ರ ಹೇಳೋದು ಮಾಡಲ್ಲ. ಸ್ವಲ್ಪ ಕಷ್ಟ ಆದರೆ, ಸ್ವಲ್ಪ ನೋವನ್ನು ಅನುಭವಿಸಿದರೆ ಅವಳು ಯಾವುದೇ ಕಾರಣಕ್ಕೂ ತಾಯಿ ಮನೆಗೆ, ತವ್ರ ಮನೆಗೆ ಹೇಳಲ್ಲ. ಆದರೆ ಅವಳು ಹೇಳ್ತಾ ಇದ್ದಾಳೆ ಅಂದರೆ ಅಲ್ಲಿ ದೊಡ್ಡ ಸಮಸ್ಯೆ ಇದೆ, ದೊಡ್ಡ ಕಷ್ಟ ಇದೆ ಅಂತ ಹೇಳಿಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಆಗ ನೀವು ಅವ್ರನ್ನ ಸಮಾಧಾನ ಮಾಡಿಸಿ ಮತ್ತೆ ಗಂಡನ ಮನೆಗೆ ಕಳಿಸ್ತೀರ. ದಯವಿಟ್ಟು ಹಾಗೆ ಮಾಡಬೇಡಿ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ನಾವು. ಎಷ್ಟೊಂದು ಆಸ್ತಿ, ಅಷ್ಟು ದುಡ್ಡು ಕೊಟ್ಟೆ, ಇಷ್ಟು ದುಡ್ಡು ಕೊಟ್ಟೆ, ನನ್ನ ಮಗಳು ಚೆನ್ನಾಗಿರಲಿ ಅಂತ ಮಾಡಿದ್ರಿ. ಆಮೇಲೆ ಅವನು ನೇಣು ಹಾಕಿದನೋ ಏನು ಮಾಡಿದನೋ ಗೊತ್ತಿಲ್ಲ, ನನ್ನ ಮಗಳಿಗೆ ಸೈನ್ಸಿಗೆ ಇವನೇ ಕಾರಣ ಅಂತ ಹೇಳಿದ್ರಿ. ಅವರು ಎಷ್ಟೊಂದು ರೀತಿ ಪಂಚಾಯಿತಿ ಮಾಡಿ ಎಲ್ಲ ಮಾಡಿ ಆಕೆಯನ್ನು ಮತ್ತೆ ಕಳಿಸಿದ್ದಾರೆ. ಸೊ ಆ ಥರ ಕಳಿಸಿರೋದಕ್ಕೆ ನಿಮ್ಮ ಮಗಳನ್ನು ನೀವು ಇವತ್ತು ಕಳ್ಕೊಂಡ್ರಿ. ಇಲ್ಲ ಅಂದರೆ ನಿಮ್ಮ ಮಗಳು ಸೇಫ್ಟಿಯಾಗಿ ನಿಮ್ಮ ಮನೆಗೆ ಇರ್ತಾರೆ. 4 ಜನ ಏನೋ ಅಂತಾರೆ, 4 ಜನ ಏನೋ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಮಗಳ ಜೀವನವನ್ನು ಒಂದು ಪ್ರತ್ಯಕ್ಷವಾಗಿ ಹಾಳು ಮಾಡಿಲ್ಲ ಅಂದರೂ ಪರೋಕ್ಷವಾಗಿ ನಿಮ್ಮ ಮಗಳು ಸಾವಿಗೆ ನೀವೇ ಕಾರಣರಾದ್ರಿ. ಆ ಮಗುವನ್ನು ಕರ್ಕೊಂಬಂದು ನೀವು ಸಾಕಿ, ಅಥವಾ ಆ ಮಗುನ ನಿಮ್ಮನ್ನು ಸಾಕ್ತಾಯಿತ್ತು, ಅಥವಾ ನೀವು ಆ ಮಗುನ ಸಾಕ್ತಾಯಿದ್ರು. ಬಟ್ ಆ ಮಗು ನಿಮ್ಮ ಮನೆಗೆ ಬಂದಿದ್ದರೆ ಅಟ್ಲೀಸ್ಟ್ ಆ ಹೆಣ್ಣು ಉಳ್ಕೊಳ್ಳೋದು. ಅಟ್ಲೀಸ್ಟ್ ನೀವು ನೋಡಿ ಮಾಡಿ ಮದುವೆ ಮಾಡಿಕೊಟ್ಟಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಏನೋ ಒಂದು ತರಕಾರಿ ತರೋದಕ್ಕೂ ಕೂಡ ಯೋಚನೆ ಮಾಡೋಂತಹ ವ್ಯಕ್ತಿಗಳು ನಾವು. ತರಕಾರಿಗಳನ್ನ ತರೋಕ್ಕಾಗಲಿ, ಏನೇ ತರಬೇಕಾದ್ರೂ, ಸೊಪ್ಪು ತರಬೇಕಾದ್ರೂ ಕೂಡ ಅಷ್ಟೇ, ಅದು ಜಸ್ಟ್ ಚೆನ್ನಾಗಿದೆನಾ ಇಲ್ಲ, ಹಾಳಾಗೋಗಿದೆನಾ ಇಲ್ಲ ಅಂತ ಚೆಕ್ ಮಾಡಿ ನಾವು ತರ್ತೇವೆ. ಎಲ್ಲದೂ ಕೂಡ ಅಷ್ಟೇ. ಆದರೆ ನಿಮ್ಮ ಮನೆ ಮಗಳು ಸಾಯೋವರೆಗೂ ಆ ಮನೆಯಲ್ಲೇ ಇರ್ತಾಳೆ, ಸಾಯೋವರೆಗೂ ಅಲ್ಲೇ ಇರಬೇಕು ಅವಳು, ಆಪ್ಷನ್ನೇ ಇಲ್ಲ. ಆ ಟೈಮಲ್ಲಿ ನೀವು ಯಾಕೆ ಯೋಚನೆ ಮಾಡಿ ಕೊಡೋದಿಲ್ಲ? ಯಾಕೆ ನೀವು ಯೋಚನೆ ಮಾಡಿ ಆ ಮನೆಗೆ ನೀವು ಆ ಮನೆಗೆ ನನ್ನ ಮಗಳು ಹೊಂದ್ಕೊಳ್ತಾಳ, ಆ ಮನೆಗೆ ಯೋಗ್ಯಳ, ಅಥವಾ ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಆಕೆಯನ್ನು ನೋಡ್ಕೊಳ್ತಾರ ಅನ್ನೋದು ಯಾಕೆ ನೀವು ನೋಡಲ್ಲ ಅನ್ನೋದು ನನ್ನ ಪಾಯಿಂಟ್. ಇನ್ಮೇಲಾದರೂ ನೀವು ಎಚ್ಚೆತ್ಕೊಳ್ಳಿ. ಈಗಿರ್ತಕ್ಕಂತಹ ಪರಿಸ್ಥಿತಿ ಇವಾಗ ಏನಂದರೆ AI ಕಾಲ. ಹೆಣ್ಮಕ್ಳು ಹೆಂಗೆ ಗೊತ್ತಾ, ಲೈಫಲ್ಲಿ ಚೆನ್ನಾಗಿದ್ರೆ ಮಾತ್ರ ಅವ್ರ ಜೀವನ ಚೆಂದ. ಒಂಚೂರು ಏನಾದರೂ ಹೆಚ್ಚು ಗಾಜು ಸ್ವಲ್ಪ ಹೊಡೆದು ಹೋಗ್ಬಿಟ್ರೆ ಮುಗೀತು, ಅದು ಬಿಸಾಕದೆ. ಅದೇ ರೀತಿ ಹೆಣ್ಮಕ್ಳ ಜೀವನವೂ ಅಷ್ಟೇ, ಗಾಜಿನ ಥರ ಇದ್ದ ಹಾಗೆ. ಸೊ ನೀವು ಎಷ್ಟು ಚೆಂದ ನೋಡ್ಕೊಳ್ತೀರೋ ಅಷ್ಟು ನಿಮ್ಮ ಮನೆಯನ್ನು ಬೆಳಗ್ತಾಳೆ. ಇಲ್ಲ ಅಂದರೆ ನಿಮ್ಮ ಮನೆ ನಿಜವಾಗ್ಲೂ ಸರ್ವನಾಶ ಆಗುತ್ತೆ, ಅದಂತೂ ಖಂಡಿತ. ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ನಿಮ್ಮ ಮನೆಯ ನಂದಾದೀಪ ಆಗ್ತಾಳೆ, ಇಲ್ಲ ಅಂದರೆ ಉರಿಯೋ ಜ್ವಾಲೆ ಕೂಡ ಹಾಕ್ತಾಳೆ. ಎರಡೂ ಕೂಡ ಅವಳ ಕೈಯಲ್ಲಿರುತ್ತೆ. ಪ್ರತಿಯೊಂದು ಹೆಣ್ಣನ್ನು ನೀವು ನಮ್ಮ ಮನೆಯ ಬೆಳಗೋ ಜ್ಯೋತಿ ಅಂದ್ಕೊಂಡ್ರೆ ಆ ಮನೆ ನಂದದೀಪನೇ ಆಗುತ್ತೆ. ಇಲ್ಲ ಅಂದರೆ ಸ್ಮಶಾನಕ್ಕೆ ಹೆಚ್ಚು ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟವನ್ನು ನೀವು ಅನುಭವಿಸ್ಬೇಕಾಗತ್ತೆ. ನೋಡಿ ಮಾಡಿ ತಿಳಿಸ್ಕೊಂಡು, ಇನ್ನೂ 6 ತಿಂಗಳಲ್ಲ, ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಆ ಮನೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಎಲ್ಲನೂ ತಿಳ್ಕೊಂಡು ನೀವು ನಿಮ್ಮ ಮನೆಯನ್ನು, ಹೆಣ್ಮಗಳನ್ನು ಆ ಕಡೆ ಬೇರೆ ಕಡೆ ಕೊಡಿ, ಒಂದು ಮನೆಗೆ ಸೊಸೆಯಾಗಿ ಕಳಿಸಿ, ಪರವಾಗಿಲ್ಲ. ಆಮೇಲೆ ಇನ್ನೊಂದು ಮ್ಯಾಟ್ರಿಗೆ ಬರ್ತೀನಿ ನಾನು. ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಮದುವೆ ಆದಮೇಲೆ, ಮಗು ಆದಮೇಲೂ ಕೂಡ ಈಗ ಇನ್ನೊಂದು ಮ್ಯಾಟ್ರ್ ಹರಿದಾಡ್ತಾ ಇದೆ. ಮದುವೆ ಆಗಿ ಎಲ್ಲ ಆಗಿ ಪಾಪು ಜೊತೆ ಇಟ್ಕೊಂಡು ಎಲ್ಲ ಆಗಿ ಅವನ ಜೊತೆಗೆ ಓಡೋಗಿ ಆ ಪಾಪುನ ಇವಾಗ ಸಾಯಿಸಿ ಆ ಹಡೆದ ತಾಯಿನೇ ಪಾಪುವನ್ನು ಸಾಯಿಸಿದಾಳೆ. ಎಂಥ ಕಾಲದಲ್ಲಿದ್ದೀವಿ ನಾವು, ಎಂಥ ಕಾಲಕ್ಕೆ ನಾವು ಬಂದಿದ್ದೀವಿ. ಈ ಕಾಲಕ್ಕೆ ಅಯ್ಯೋ ದೇವ, ಎಷ್ಟು ಕ್ರಿಟಿಕಲ್ ಜೀವನ ಅಂತಂದರೆ, ನನಗೆ ಈ ಜೀವನ ಆವಾಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ, ತುಂಬ ಕಷ್ಟ ಅನಿಸುತ್ತೆ. ತನ್ನ ಮಗುವಿನ 9 ತಿಂಗಳು ಹೊತ್ತು ಎದ್ದು ಸಾಕಿರೋ ಮಗುನ ಯಾವನ ಜೊತೆಗೂ ಸೇರಿಕೊಂಡು ಸಾಯಿಸ್ತಾಳೆ ಅಂದರೆ ನಂಬಕ್ಕಾಗುತ್ತಾ? ಅಯ್ಯಪ್ಪ ದೇವ ಅನಿಸ್ಬಿಡುತ್ತೆ. ಆ ಥರ ಆಗಿದೆ ನಿಜವಾಗ್ಲೂ. ಆ ತಂದೆಯ ಮನಸ್ಥಿತಿ ನೋಡಿದ್ರೆ, ತಂದೆಗಳು ಅಂತ ಹೇಳ್ತಾರೆ ಒಂದು ಇಂಟರ್ವ್ಯೂವಲ್ಲಿ, ನನಗಂತೂ ನೋಡೋಕ್ಕಾಗಲಿಲ್ಲ. ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಿಮ್ಮ ಮನೆಯ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಗಂಡ ಮಕ್ಕಳು ಫ್ಯಾಮಿಲಿನೇ ಇಂಪಾರ್ಟೆಂಟು. ಯಾವನ ಜೊತೆಗೆ ಓಡೋಗಿದ್ದೇನೆ ಅಂದರೆ ಅವನು ಯಾವತ್ತೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳಲ್ಲ, ಅದಂತೂ 100%.
ಈಗ ನಮ್ಮ ಮನೆ ದೇವರನ್ನು ಪೂಜಿಸ್ತಾ ಇದ್ದೀವಿ. ಸೊ ದೇವರನ್ನು ಪೂಜಿ ನಾವು ಯಾವ ರೀತಿ ಮಾಡ್ತೀವಪ್ಪ ಅಂದರೆ ಕೆಲವೊಬ್ರು ಒಂದೊಂದು ಕಡೆ ಒಂದೊಂದು ಥರ. ನಾವು ಅಮಾವಾಸ್ಯೆ ದಿನ ಕಾಯಿ ಒಡೆದು ಅದಕ್ಕೆ ನಿಂಬೆಹಣ್ಣನ್ನು ತುಳಸಿ ಆಮೇಲೆ ನಾವು ಮನೆಯಲ್ಲಿ ನಿಂಬೆಹಣ್ಣನ್ನೆಲ್ಲ ತುಳಿಸ್ತೀವಿ. ಏನಕ್ಕೆ ಅಂದರೆ ಯಾವುದೇ ಕೆಟ್ಟ ದೃಷ್ಟಿ, ಯಾವುದೇ ಕೆಟ್ಟದ್ದು ಮನಸ್ಥಿತಿ ಇರೋಂತಹ ಅಂಥದ್ದು ಬರಬಾರ್ದು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣ ಪ್ರತಿ ಅಮಾವಾಸ್ಯೆಗೆ ನಾವು ತುಳಿಸ್ತೇವೆ. ಗಾಡಿನೂ ಕೂಡ ಅಷ್ಟೇ, ಗಾಡಿನೂ ಕೂಡ ಚೆಂದ ಪೂಜೆ ಮಾಡ್ತೇವೆ. ಅದೇ ಥರ ನೋಡಿ ಕಾಯಿ ಹೊಡೆದು ಎಲ್ಲ ಮಾಡಿ ಒಂದು ಹೊರಗಡೆ ದೀಪವನ್ನು ಇಟ್ಟು ಮಾಡ್ತೇವೆ. ಸೊ ನಾವು ಹೊರಗಡೆ ಏನು ಇಟ್ಟಿದ್ದೀವಿ ಅಂದರೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಸೊಳ್ಳೆ ಬರದೇ ಇರೋ ಥರ ನಾವು ಅಂಟಿಸಿರೋದು ಆನ್ಲೈನಲ್ಲಿ ಸಿಗುತ್ತೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ಒಂದು ರೀತಿ ಹೊರಗಡೆ ಸೊಳ್ಳೆ ಇದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇವಾಗ ಅದನ್ನು ಹಾಕಿದ ಮೇಲೆ ಯಾವುದೇ ರೀತಿ ಸೊಳ್ಳೆ ಕಾಟ ಇಲ್ಲ, ಏನೂ ಇಲ್ಲ. ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಎನಿ ಟೈಮ್ ಸೊಳ್ಳೆ ಬರ್ತಾನೆ ಇರ್ತವೆ. ಸೊ ತೊಗೊಳ್ಳಿ. ಇವಾಗ ಪೂಜೆ ಚೆಂದ ಆಗ್ತಾಯಿದೆ. ಎಲ್ಲರೂ ನಮಸ್ಕಾರ ಮಾಡಿ. ಈಗ ನಮ್ಮ ಹಸ್ಬೆಂಡು ಬೈಕನ್ನು ಪೂಜೆ ಮಾಡ್ತಾ ಇದ್ದಾರೆ. ಸೊ ಬೈಕನ್ನು ಪ್ರತಿ ಅಮಾವಾಸ್ಯೆಗೂ ನಾವು ಬೈಕನ್ನು ಪೂಜಿಸ್ತೇವೆ. ಬೈಕು ಒಂದು ರೀತಿ ಲಕ್ಷ್ಮಿಯ ಸ್ವರೂಪ. ಸೊ ಮನೆ ಒಳಗಿರ್ತಕ್ಕಂತಹ ಲಕ್ಷ್ಮಿಯನ್ನು ಪೂಜೆ ಮಾಡೋದಷ್ಟೇ ಅಲ್ಲ, ನಾವು ಓಡಿಸೋವಂತಹ ಗಾಡಿ ಬೈಕು ಅದನ್ನು ಕೂಡ ಚೆನ್ನಾಗಿ ಪೂಜೆ ಮಾಡಬೇಕು. ನಾವು ಹೊರಗಡೆ ಹೋಗಬೇಕಾದ್ರೆ ಸೇಫ್ಟಿಯಿಂದ ಬರಬೇಕು ಅಂತ ಕೇಳಬೇಕು ಅಂದರೆ ನಾವು ಗಾಡಿಯನ್ನು ಚೆಂದ ಪೂಜೆ ಮಾಡಬೇಕು ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸೊ ನಾವು ಅದೇ ರೀತಿ ನಾವು ಪೂಜೆ ಎಲ್ಲ ಮಾಡಿ ಒಳಗೋದ್ವಿ. ಇವಾಗ ಚಟ್ನಿ ಮಾಡಬೇಕು. ಚಟ್ನಿಗೆ ಕೊಬ್ಬರಿ ಚಟ್ನಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಪುದೀನ ಇದ್ದರೆ ಸ್ವಲ್ಪ ಪುದೀನ ಹಾಕಿ ನಾವು ಮಿಕ್ಸಿಯನ್ನು ಮಾಡ್ಕೋಬೇಕು. ಪಡ್ಡನ್ನು ಮಾಡೋಣ ಅಂತ ಅಂದ್ಕೊಂಡು ಪಡ್ಡನ್ನು ಮಾಡ್ತಾಯಿದ್ದೀವಿ. ಸೊ ನಾನು ತೊಗೊಂಡಿರೋದು ಪಡ್ಡಿಂದು ಒಂದು 13 ಇರುತ್ತೆ, ಮೇ ಬಿ 2, 4, 6, 8, 10, 11 ಕಲ್ಲಿಂದದು. ಸೊ ಬೇಗ ಈಸಿ ಆಗಿಬಿಡುತ್ತೆ ನನಗೆ ಪಡ್ಡು ಮಾಡಿದರೆ. ಒಂದು 3-4 ಸಲ ಮಾಡಿದರೆ ಆರಾಮಾಗಿ ತಿನ್ಬೋದು ನಾವು. ಒಂದು 6 ಕಲ್ಲಿಂದು 5 ಕಲ್ಲಿಂದು ಹೋದರೆ ಬೇಗ ಆಗೋದೇ ಇಲ್ಲ, ಮುಗಿಯೋದೇ ಇಲ್ಲ ಕೆಲಸ. ಬರೀ ಪಡ್ಡು ಮಾಡೋದ್ರಲ್ಲೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕಲ್ಲು ಹಿಡಿಯೋಂಥದ್ದು ನಾನು ತೊಗೊಂಡೆ. ನನಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಪಡ್ಡನ್ನು ಹೊಯ್ತಾ ಇದ್ದೀನಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೃಷ್ಣನ್ ಟೆಂಪಲ್ಗೆ ಹೋಗ್ತೀವಿ. ಇದು ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಎಲ್ಲರಿಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ನಂಬರ್ 1 ಟೆಂಪಲ್ ಅಂದರೆ ನಮ್ಮ ಇಸ್ಕಾನ್ ಟೆಂಪಲ್, ಕೃಷ್ಣ ಟೆಂಪಲ್ಲು. ಸೊ ಆ ಕೃಷ್ಣ ಟೆಂಪಲ್ಲು ನಮ್ಮ ಬೆಂಗಳೂರಲ್ಲಿರೋದು ಇನ್ನೂ ತುಂಬ ವಿಶೇಷವಾದಂತಹ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಆ ಟೆಂಪಲ್ಗೆ ಹೋಗ್ತೀವಿ. ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಷ್ಟು ಜನ ಇದ್ದರು, ಯಾರ್ಯಾರಿದ್ದರು, ಯಾವ ಟೈಮಲ್ಲಿ ಹೋಗಬೇಕು ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೇನೆ. ಫುಲ್ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ. ಬನ್ನಿ ಸ್ನೇಹಿತರೆ. ಫೈನಲಿ ಇಸ್ಕಾನ್ ಟೆಂಪಲ್ಗೆ ನಾವು ರೀಚ್ ಆದ್ವಿ. ಜನ ಅಷ್ಟು ಇರಲಿಲ್ಲ, ಅಂದರೆ ಜಾಸ್ತಿ ಜನ ಏನಿರಲಿಲ್ಲ. ಸಂಡೇ ಹೋಗಿದ್ವಿ, ಆದರೂ ಅಷ್ಟು ರಶ್ ಇರಲಿಲ್ಲ. ಆಮೇಲೆ ಇಸ್ಕಾನ್ ಟೆಂಪಲ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿರೋದು. ಪ್ರತಿ ಒಬ್ಬರು ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ ಇಸ್ಕಾನ್ ಟೆಂಪಲ್ಲು. ಆಮೇಲೆ ಎಷ್ಟೇ ಜನ ಇದ್ದರೂ ಅಲ್ಲಿ ಕಾಣಿಸಲ್ಲ, ಅಷ್ಟು ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ನಮಗೆ ಮಳೆ ಬರ್ತಾ ಇರೋದೇನು ಫೀಲ್ ಆಯಿತು ಗೊತ್ತಾ? ದೇವರು ಮೇಲ್ಗಡೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅನ್ನೋ ರೀತಿ ನನಗೆ ಫೀಲ್ ಆಯಿತು ಆ ಮಳೆಯನ್ನು ನೋಡಿ. ಫುಲ್ ಒಂಥರ ವೆದರು ಫುಲ್ ಚೇಂಜ್ ಆಯಿತು. ಯಾವತ್ತೂ ಈ ಥರ ದೇವಸ್ಥಾನಕ್ಕೆ ಹೋಗುವ ಟೈಮಲ್ಲಿ ಮಳೆ ಬರೋದು, ದೇವಸ್ಥಾನದಲ್ಲಿ ಮಳೆ ಎಂಜಾಯ್ ಮಾಡೋದು ಯಾವತ್ತೂ ಮಾಡಿಲ್ಲ. ಸೊ ಇವತ್ತು ನಾನು ಆ ಮೂಮೆಂಟನ್ನು ಎಂಜಾಯ್ ಮಾಡಿದೆ. ಪೀಸ್ಫುಲ್ಲಾಗಿತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ಆಮೇಲೆ ಯಾವ ಟೈಮಲ್ಲಿ ಹೋಗಬೇಕು ಅಂದರೆ, ಬೇರೆ ಟೈಮಲ್ಲಿ ಹೋದರೆ ಅಷ್ಟು ರಶ್ ಇರಲ್ಲ. ಸಂಡೇ ಹೋದರೆ ಸ್ವಲ್ಪ ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಮಳೆ ಅಭಾವದಿಂದ, ಅಂದರೆ ಎಲ್ಲ ಕಡೆಗೂ ಮಳೆ ಆಯ್ತಲ್ವ, ಸೊ ಆ ಅಭಾವದಿಂದ ಜನ ಬರೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅಂದರೆ ವಯಸ್ಸಾದರು, ಆಮೇಲೆ ಇವಾಗ ಕೆಲವೊಬ್ಬರು ಫ್ಯಾಮಿಲಿಯಲ್ಲಿ ಮಕ್ಕಳು ಇಟ್ಕೊಂಡಿರ್ತಾರಲ್ಲ, ಮಕ್ಕಳಿದ್ದವರು ಅವರೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಮಳೆ ಹೆಂಗೆ ಏನು, ಮಕ್ಕಳು ಕರ್ಕೊಂಡು ಹೋಗೋದು ಬೇಡ, ವಯಸ್ಸಾದರೂ ಬೇಡ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಬಿಟ್ಟಿರ್ತಾರೆ ಬರೋದು. ನಮಗೆ ಒಂದು ರೀತಿ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಒಳ್ಳೆ ಪೀಸ್ಫುಲ್ ಆದಂತಹ ಪ್ಲೇಸು, ಒಳ್ಳೆ ದರ್ಶನವೂ ಕೂಡ ಆಯಿತು. ಒಳಗಡೆ ಬಿಡಲ್ಲ ವಿಡಿಯೋ ಮಾಡೋದಕ್ಕೆ. ನನಗೆ ತುಂಬ ಖುಷಿ ಆಯಿತು.